ಚರ್ಚೆಯ ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೀವಿ. ಹರೀಶ್ ಕಶ್ಯಪ್ ಅವರೇ, ಐ ಹ್ಯಾವ್ ಎ ಸ್ಮಾಲ್ ಕ್ವಶನ್. ಯಾರಿಗೆ? ಜನರಲಿ ಇದೇ ಟಾಪಿಕಲ್ಲಿ ಎಸ್, ಒಂದು ದಕ್ಷಿಣ ಕನ್ನಡದ ಮುಸಲ್ಮಾನ್ ಬಾಂಧವರು, ಕೇರಳೈಟ್ ಮುಸಲ್ಮಾನ್ ಜನಗಳಿಗೂ ದೇಶದ ಈ ಕಡೆಯ ಇತರೆ ಭಾಗದ ಜನಗಳಿಗೂ ಭಾಳ ವ್ಯತ್ಯಾಸ ಇದೆ ಅವರ ನಡಾವಳಿಯಲ್ಲಿ, ಅವರ ಥಿಂಕಿಂಗಲ್ಲಿ. ನಾಟ್ ಆ್ಯಸ್ ಫಾರ್ ಆಸ್ ಇಸ್ಲಾಮ್ ಇಸ್ ಕನ್ಸರ್ನ್ಡ್, ಆ್ಯಸ್ ಫಾರ್ ಆಸ್ ದೇರ್ ನೇಚರ್ ಈಸ್ ಕನ್ಸರ್ನ್ಡ್. ಇರಬಹುದು, ಆಯಿತಾ? ಇರಬಹುದು. ವಿ ಡಿಫರ್. ಈ ಕಡೆ ಇರುವ ಮುಸಲ್ಮಾನರ ವಿಚಾರಧಾರೆಗಳು ಮತ್ತು ಅವರ ನೇಚರು ಬಹಳ ವ್ಯತ್ಯಾಸ ಇದೆ. ಕೇರಳ ಮತ್ತು ಕರಾವಳಿಯ ಬೆಲ್ಟಿನ ಮುಸಲ್ಮಾನರ ಒಂದು ಥಿಂಕಿಂಗಿನ ಒಂದು ನೇಚರೇ ಬೇರೆ. ಆ ನೇಚರಿನ ಜನಗಳು ಕೂಡ ಮುಸಲ್ಮಾನರೇ, ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲರೂ ಮುಸಲ್ಮಾನರೇ. ಪ್ರಶ್ನೆ ಏನು ಸರ್? ಪ್ರಶ್ನೆ ಏನಾಗ್ತದೆ ಅಂತಂದರೆ, ನಾನು ಆಗಲೇ ಹೇಳಿದ ಹಾಗೆ ಟ್ರೆಡಿಷನಲ್ ಸಮಾಜವನ್ನು ನಮ್ಮ ಪೇಜಾವರ ಶ್ರೀಗಳು ಬಹು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿನಿಧಿಸ್ತಾರೆ. ಅವರು ರಾಷ್ಟ್ರೀಯ ಸಂತನೂ ಹೌದು, ನಮ್ಮ ಮಾಧ್ವ ಬ್ರಾಹ್ಮಣ ಸಂತರೂ ಹೌದು, ನಮಗೆಲ್ಲರಿಗೂ ಅಜ್ಜ ಮತ್ತು ಮುತ್ತಜ್ಜ ಇದ್ದಂತೆ. ಈ ಒಂದು ಉದಾಹರಣೆಯನ್ನು ಇಟ್ಟುಕೊಂಡು ನಾಳೆ ನಮ್ಮ ಬೆಂಗಳೂರಿನ ಮುಸಲ್ಮಾನರು ನಮ್ಮ ಇತರೆ ಯಾವುದೋ ಸ್ವಾಮಿಗಳಿಗೆ ನಿಮ್ಮ ಮಡಿವಂತ ಬ್ರಾಹ್ಮಣರನ್ನು ಕರ್ಕೊಂಡು ನಮ್ಮ ಮಠಕ್ಕೆ ಉಪಹಾರಕ್ಕೆ ಬರಬೇಕು ಅಂತ ಕೇಳಿದ್ರೆ ನಾವು ಏನು ಮಾಡಬೇಕು? ಯಾಕೆ ಹೋಗಬಾರ್ದು? ಅದು ಯಾಕೆ ಹೋಗಬಾರ್ದು? ಅದನ್ನು ನಾನು ನೀವು ಡಿಸೈಡ್ ಮಾಡೋದಲ್ಲ. ಈ ರೀತಿಯ ನಾನು ಡಿಸೈಡ್ ಮಾಡ್ತಿಲ್ಲ. ಪ್ರಶ್ನೆ ಯಾಕೆ ಹೋಗಬಾರ್ದು? ಅದಕ್ಕೆ ಸಂಪ್ರದಾಯವಾದಿಗಳು ಸಂಪ್ರದಾಯವನ್ನಾಗಲಿ ನಾವು ಸಮಾಜದಲ್ಲಿ ತೆಗೆದುಹಾಕ್ಲಿಕ್ಕೆ ಆಗಲ್ಲ. ಸಮಾಜದ ಸಾಮರಸ್ಯಕ್ಕಿಂತಲೂ ಮಡಿ ಅನ್ನೋದು ಬಹಳ ಮುಖ್ಯ ಅಂತ ಇರ್ತಾವು. ನನ್ನ ಅಭಿಪ್ರಾಯ ಅಲ್ಲ ಅದು. ನೋಡಿ, ಈಗೊಂದು ವೈರಸ್ ನೀವು ಅದಕ್ಕೆ ಆಂಟಿ ವೈರಸ್ನ ಕಂಡುಹಿಡಿಬಹುದೇ ಹೊರತುವೆ ವೈರಸ್ ಅನ್ನು ನೀವು ಹಾಳು ಮಾಡ್ಲಿಕ್ಕೆ ಆಗಲ್ಲ. ಯಾರು ಹಾಳು ಮಾಡ್ಲಿಕ್ಕೆ ವೈರಸ್ ಅಂತಿದಿರ್ತಾವು? ಸಂಪ್ರದಾಯವಾದ. ಬಸವರಾಜ ದೇವ್ರೆ, ಆಯ್ತಾ? ಆದರೆ ನಾನು ಎಲ್ಲಿಗೆ ಅಂಡರ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಅದನ್ನು ನೀವು ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ವೈರಸ್ ಅದನ್ನು ಹಿಂದಿನ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ವಿಚಾರ. ಈ ರೀತಿಯ ನಡಾವಳಿಗಳು ಆ ಬೆಲ್ಟಿಗೆ, ದಕ್ಷಿಣ ಕನ್ನಡದ ಬೆಲ್ಟಿಗೆ ಅವರ ಸೌಹಾರ್ದತೆ ವಿಚಾರವು, ಸ್ವೀಕಾರವು ಒಳ್ಳೆಯದು, ಅದೆಲ್ಲವೂ ಸರಿ. ಇದನ್ನೇ ಮುಂದೆ ಇಟ್ಟುಕೊಂಡು ನಾಳೆ ಇತರೆ ಹಿಂದೂ ಸಮಾಜದ ಸ್ವಾಮಿಗಳನ್ನಾಗಲಿ ಬ್ರಾಹ್ಮಣ ಮಠದನ್ನಾಗಲಿ ಇಂಥ ಸಂದರ್ಭವು ಬಂದಾಗ ನಾನು ಮೊದಲನೇ ಮಾತು ಹೇಳಿದೆ, ನಾವು ಎಂಥ ಸಂದರ್ಭದಲ್ಲಿ ಇದ್ದೀವಿ ಅಜಿತ್ ಅವರೇ ಅಂದರೆ, ಬಿಸಿ ತುಪ್ಪವು ಗಂಟಲು ಒಳಗಡೆ ಇಳಿಲಿಕ್ಕಾಗಲ್ಲ, ಹೊರಗಡೆ ಇಲ್ಲ. ಹರೀಶ್ ಕಶ್ಯಪ್ ಅವರೇ, ಬೇರೆ ಸ್ವಾಮಿಗಳನ್ನು ಮುಸ್ಲಿಂ ಸಮುದಾಯದವರು ತಮ್ಮ ಮಸೀದಿಗೆ ಕರೆದು ಸತ್ಕರಿಸುವಂಥ ಕಾಲ ಬರಲಿ, ಆದಷ್ಟು ಬೇಗ ಬರಲಿ. ಅಂಥ ಸತ್ಕಾರದ ಆಹ್ವಾನ ಬಂದರೆ ಎಲ್ಲ ಸಮುದಾಯದ ಸ್ವಾಮಿಗಳು ಅದನ್ನು ಒಪ್ಕೊಂಡು ಹೋಗಿ ಬರಲಿ. ಅದು ನನ್ನ ಆಶಯ. ಬಸವರಾಜ ದೇವರು ಒಪ್ಕೊಳ್ತೀರಾ? ಸರಿ, ಹೌದೌದೌದು, ನಾವು ಒಪ್ಕೊಳ್ತೇನೆ. ಅಂದ್ರೆ ಈಗ ನಾನು ಕೂಡ ಎಷ್ಟೋ ಮುಸ್ಲಿಂ ಸಮುದಾಯದ ಮನೆಗೆ ಉಪಹಾರಕ್ಕೆ ಹೋಗ್ತಿರ್ತೇನೆ. ಅವರು ಗೌರವದಿಂದ ಪ್ರೀತಿಯಿಂದ ಕರೀತಿರ್ತಾರೆ. ಆಮೇಲೆ ನಮ್ಮ ಮಠಗಳಿಗೆ ಅವ್ರನ್ನ ಆಹ್ವಾನಿಸ್ತಿರ್ತೀವಿ. ಇದಕ್ಕೆ ಯಾವುದೂ ಜಾತಿ, ಮತ, ಪಂಥ, ಗಡಿ, ಭಾಷೆ ಯಾವುದೂ ಸಂಬಂಧ ಇಲ್ಲ. ಮನುಷ್ಯರು ಒಂದು ಅನ್ನೋದನ್ನು, ಯಾಕಂದ್ರೆ ಕರ್ನಾಟಕದ ಪರಂಪರೆ ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಯಾವುದೇ ಬೇರೆ ರಾಜ್ಯದ ಮಾದರಿ ನಮಗೆ ಅಗತ್ಯ ಇಲ್ಲ, ಮತ್ತು ಬೇರೆ ರಾಜ್ಯದ ಚಿತ್ರಣ ಕೂಡ ನಾವು ಚರ್ಚೆ ಮಾಡುವಂಥ ಅಗತ್ಯ ಇಲ್ಲ. ಒಟ್ಟು ಇಲ್ಲಿ ಮಹಾತ್ಮರು, ಶರಣರು, ಸಂತರು, ಸೂಫಿಗಳು ಎಲ್ಲರೂ ಸಾಮರಸ್ಯದ ಬದುಕನ್ನು ಹೇಳಿಕೊಟ್ಟಿದ್ದಾರೆ. ಇವತ್ತು ಹರೀಶ್ ಅವರು ಮಾತಾಡೋದಾಗಲಿ ಅಥವಾ ತೇಜಸ್ವಮ್ಮ ಮಾತಾಡೋದಾಗಲಿ, ಅವರೆಲ್ಲ ಮಾತಾಡಿದ್ದನ್ನು ನೋಡಿದರೆ ಎಲ್ಲೇ ಬೇರೆ ರಾಜ್ಯಗಳು, ಜಮ್ಮು ಕಾಶ್ಮೀರ, ಇನ್ನೊಂದು ಬೇರೆ ಬೇರೆ ರಾಜ್ಯಗಳಂತ ಕರಿತೀವಿ, ಬೇರೆ ದೇಶ ಪಾಕಿಸ್ತಾನ ಅಂತ ಕರಿತೇವೆ, ನಾಳೆ ಭಾರತದಲ್ಲಿ ಆ ವ್ಯವಸ್ಥೆಯನ್ನು ಇವರ ತರ್ತಾರೆ ಅನ್ನೋ ಅಂತ ನನಗನ್ಸಾಯ್ತೈತೆ. ಕೊನೆ ಪಕ್ಷ ತೇಜಸ್ವಿನಿ ಮತ್ತು ಹರೀಶ್ ಕಶ್ಯಪ್ ಅವರಿಂದ ನಾನು ನಿರೀಕ್ಷೆ ಮಾಡಿದ್ದು ಇವತ್ತು ಮೊಹಮ್ಮದ್ ಆರಿಫ್ ಅವರಿಗೆ ಕೊನೆ ಪಕ್ಷ ನೀವೊಂದು ಅಭಿನಂದನೆ ಹೇಳ್ತೀರಿ ಅನ್ಕೊಂಡಿದ್ದೆ ನಾನು. ಹಿಂದೂ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಗೋವನ್ನು ನೀವು ಪೂಜಿಸ್ತೀರಿ, ಗೋವನ್ನು ಗೌರವಿಸ್ತೀರಿ. ಆ ಕಾರಣಕ್ಕಾಗಿ ನಾವು ಗೋವನ್ನು ತಿನ್ನೋದಿಲ್ಲ, ನಾವು ಕೂಡ ಗೋರಕ್ಷಕರಾಗಿದ್ದೀವಿ ಅಂತ ಘಂಟಾಘೋಷವಾಗಿ ನೇರ ಸಂಪರ್ಕದಲ್ಲಿ ಹೇಳಿದ್ದಕ್ಕಾಗಿ ಅದಕ್ಕಾದ್ರೂ ತಾವು ಅವರನ್ನು ಅಭಿನಂದಿಸ್ತೀರಿ ಅನ್ಕೊಂಡಿದ್ದೆ. ಆರಿಫ್ ಬಾಯಿ ಅವರು ನಮ್ಮ ಆ ಒಂದು ಭಾವನೆಗಳನ್ನ ಗೌರವಿಸಿದ್ರೆ
ಖಂಡಿತ ನಾನು ಈ ಚಾನಲ್ ಮೂಲಕ ಅವರಿಗೆ ಧನ್ಯವಾದ ಹೇಳ್ತೇನೆ. ಆ ಪ್ರೀತಿ ಸಂದೇಶವನ್ನ, ಶಾಂತಿ ಸಂದೇಶವನ್ನ ನಾವೆಲ್ಲರೂ ಜೊತೆ ನಾನು ಮತ್ತೆ ಅದೇ ಹೇಳ್ತಾ ಇರೋದು. ಅಲ್ಲ, ಬಸವದೇವರು ಗುರುಗಳು ತುಂಬಾ ಕಟುವಾಗಿ ಮಾತನಾಡ್ತಾ ಇದ್ದಾರೆ. ಈಗ ಕಟುವಾಗಿ ಮಾತಾಡಕ್ ನನಗೆ ಬರಲ್ಲ ಅಂತಲ್ಲ, ಅದು ಅವಶ್ಯಕತೆ ಇಲ್ಲ. ನಾವು ಕಾವಿನೂ ಹಾಕ್ಬೇಕಾಗಿಲ್ಲ, ಕಾದಿನೂ ಹಾಕ್ಬೇಕಾಗಿಲ್ಲ ಅಂತ ಏನು ಜಗತ್ತು ಮೆಚ್ಚುವಂತ ಮಾನವೀಯತೆ ಬಂದ್ಬಿಟ್ರೆ ಯಾವ ಧರ್ಮಗಳೇ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದು. ಇಸ್ಲಾಂ ಧರ್ಮ ಯಾಕೆ ಬೇಕು, ಹಿಂದೂ ಧರ್ಮ ಯಾಕೆ ಬೇಕು? ಧರ್ಮ ಅಂತ ಹೇಳುವಾಗ ಬರೀ ಅದೊಂದು ಗೊಡ್ಡ ಧರ್ಮ ಅಲ್ಲ. ಈಗ ನನ್ನ ಧರ್ಮದಲ್ಲಿ ಒಂದೇ ಮದುವೆ ಆಗ್ಬೇಕು ಅಂತ ಹೇಳುತ್ತೆ, ಮಕ್ಕಳನ್ನ ಹುಟ್ಟಿಸಿ ಬೀದಿಗೆ ಬಿಸಾಡಬಾರ್ದು ಅಂತ ಹೇಳುತ್ತೆ, ಮತ್ತೆ ಅನೈತಿಕ ಸಂಬಂಧ ಇಟ್ಕೋಬಾರ್ದು ಅಂತ ಹೇಳುತ್ತೆ. ಸಮಾಜದಲ್ಲಿ ನೀವು ಒಂದು ನಾಯಕತ್ವ ಗುಣಗಳನ್ನ ಬೆಳೆಸಿ ಎಲ್ಲರನ್ನು ನೋಡ್ಬೇಕು ಅಂತ ಹೇಳುತ್ತೆ. ಧರ್ಮ ಅಂತ ಹೇಳ್ತಕ್ಕಂಥದ್ದು ಒಂದು ಬದುಕುವ ಪದ್ಧತಿ. ನಮ್ಮ ಸಮಯ ಮುಗಿದಿದೆ. ತೇಜಸ್ವಿನಿ ಅವರೇ, ಹರೀಶ್ ಕಶ್ಯಪ್ ಅವರೇ ಧನ್ಯವಾದ. ತೇಜಸ್ವಿನಿ ಅವರೇ, ಹರೀಶ್ ಕಶ್ಯಪ್ ಅವರೇ ಧನ್ಯವಾದ ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ. ಬಸವರಾಜ್ ಅವರೇ ತಮಗೂ ಕೂಡ ಧನ್ಯವಾದ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ. ಮೊಹಮ್ಮದ್ ಆರಿಫ್ ಅವರೇ, ಕೊನೆಯದಾಗಿ ಉಳಿದವರು ಯಾರು ನಿಮ್ಗೆ ಏನು ಹೇಳಿದ್ರೋ ಬಿಟ್ಟರೋ ಗೊತ್ತಿಲ್ಲ, ಕೊನೆಯದಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮಂಥವರ ಅವಶ್ಯಕತೆ ಇವತ್ತಿನ ಸಮಾಜಕ್ಕೆ ಇದೆ ಸರ್. ನಿಮ್ಮಂಥವರಿಂದ ಮಾತ್ರ ಕೋಮು ಸೌಹಾರ್ದತೆನೇದು. ಮೇಡಮ್ ಐ ಆಮ್ ಅಡ್ರೆಸಿಂಗ್ ಮೊಹಮ್ಮದ್ ಆರಿಫ್ ಅವರನ್ನ ಮತ್ತು ಅವರ ಸಂಗಡಿಗರನ್ನ ನಾನು ಅಡ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಬೇರೆ ಇನ್ಯಾವ ಉದ್ದೇಶವೂ ಇಲ್ಲ. ಮೊಹಮ್ಮದ್ ಆರಿಫ್ ಅವರೇ, ತಮಗೆ ಅಭಿನಂದನೆಗಳು. ತಮ್ಮಂಥವರ ಸಂಖ್ಯೆ ಹೆಚ್ಚಾದಾಗ ಕರಾವಳಿಯಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯ. ಅಭಿನಂದನೆಗಳು ತಮಗೆ ಅಂತ ಹೇಳ್ತಾರೆ. ನಾನು ಇಲ್ಲಿಗೆ ಬಂದಿರೋದು ಟ್ರೆಡಿಷನಲ್ ಸಮಾಜದ ಒಂದು ವಿರೋಧವು ಕಟ್ಟಿಕೊಳ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗಿದೆ, ಅದರ ಬಗ್ಗೆ ವಿಚಾರ ಮಾಡಲಿಕ್ಕೆ ಬಂದಿದೆ. ಅದನ್ನು ಪೂರ್ತಿ ಕಾರ್ಯಕ್ರಮದಲ್ಲಿ ಹೈಲೈಟ್ ಮಾಡಿದ್ದೀನಿ. ನನಗೆ ಧಾರ್ಮಿಕ ಸಂಘರ್ಷಗಳು ಇಂಪಾರ್ಟೆಂಟ್ ಅಲ್ಲ. ಧನ್ಯವಾದ ಮೊಹಮ್ಮದ್ ಆರಿಫ್ ಅವರು, ಹರೀಶ್ ಕಶ್ಯಪ್ ಅವರೇ ಧನ್ಯವಾದ. ಇಲ್ಲಿಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.